ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣದ ತನಿಖೆಗೆ ವೇಗ ಸಿಕ್ಕಿದೆ. ಪೊಲೀಸರನ್ನೇ ಯಾಮಾರಿಸೋದಕ್ಕೆ ಆರೋಪಿ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದ್ದ. ಶರ್ಟ್ ಮೇಲೆ ಆತ ಪ್ಯಾಂಟ್ ಮೇಲೆ ಮತ್ತೊಂದು ಪ್ಯಾಂಟ್ ಕೂಡ ಧರಿಸಿದ್ನಂತೆ. ಕೃತ್ಯ ವೇಳೆ ನಡೆಸಿ ಎಸ್ಕೇಪ್ ಆದಂತಹ ತಕ್ಷಣ ಆತ ಬಟ್ಟೆ ಬದಲಿಸೋದಕ್ಕೆ ಕೂಡ ಆರೋಪಿ ಪ್ಲಾನ್ ಮಾಡಿಕೊಂಡಿದ್ದಂತೆ. ಅಂದರೆ ಎಲ್ಲವನ್ನೂ ಕೂಡ ಸಾಕಷ್ಟು ಆಲೋಚನೆ ಮಾಡಿ ಸಾಕಷ್ಟು ಪ್ಲಾನಿಂಗ್ಗಳನ್ನು ಮಾಡಿಕೊಂಡು ಈ ಒಂದು ಬಾಂಬನ್ನು ಪ್ಲಾಂಟ್ ಮಾಡೋದಕ್ಕೆ ಅಂತ ಆತ ಬಂದಿದ್ದ. ಬ್ಯಾಗನ್ನು ತೆಗೆದುಕೊಂಡು ಬರ್ತಾನೆ. ಬರೋದಕ್ಕೂ ಮುಂಚೆ ಆತ ಏನು ಮಾಡ್ತಾನೆ, ಶರ್ಟ್ ಮೇಲೆ ಮತ್ತೊಂದು ಶರ್ಟು, ಪ್ಯಾಂಟ್ ಮೇಲೆ ಮತ್ತೊಂದು ಪ್ಯಾಂಟ್ ಕೂಡ ಧರಿಸಿದ್ದ. ಯಾವಾಗ ಈ ಒಂದು ಬ್ಯಾಗನ್ನು ಆತ ರಾಮೇಶ್ವರಂ ಕೆಫೆಯಲ್ಲಿ ಇಟ್ಟಿದ್ದ, ಬಾಂಬನ್ನು ಇಟ್ಟಿದ್ದ, ಅದಾದ ಬಳಿಕ ಬಟ್ಟೆಗಳನ್ನು ಬದಲಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಇದೀಗ ಪೊಲೀಸರು ಸಾಕಷ್ಟು ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ. ಈ ನಡುವೆ ಪೊಲೀಸರಿಗೆ ತನಿಖೆಗೆ ಸಂಬಂಧಪಟ್ಟಂತೆ ಬಾಂಬ್ನ ಮಾಸ್ಟರ್ ಬ್ಲಾಸ್ಟ್ ಮಾಡಿದಂತಹ ಆರೋಪಿಯ ಮಾಸ್ಟರ್ ಪ್ಲಾನ್ಗೆ ಇದೀಗ ಪೊಲೀಸರು ಕಕ್ಕಾಬಿಕ್ಕಿ ಆಗ್ತಾ ಇದ್ದಾರೆ. ಸಿಸಿಟಿವಿ ದೃಶ್ಯಗಳನ್ನು ಕಲೆ ಹಾಕೋದಕ್ಕೆ ಪೊಲೀಸರು ಸರ್ಕಸ್ ಕೂಡ ನಡೆಸ್ತಾ ಇದ್ದಾರೆ. ಹಲವಾರು ಕಡೆಗಳಲ್ಲಿ ಬಟ್ಟೆಗಳನ್ನು ಬದಲಿಸಿ ಆಸಾಮಿ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ. 3-4 ಬಸ್ಗಳನ್ನು ಕೂಡ ಈ ಆರೋಪಿ ಚೇಂಜ್ ಮಾಡಿ ಸಂಚಾರ ಮಾಡಿದ್ದಾನೆ. ಇನ್ನು ಅದೇ ರೀತಿಯಾಗಿ 100ಕ್ಕೂ ಹೆಚ್ಚು ಅಧಿಕಾರಿಗಳು ಆರೋಪಿಗಾಗಿ ಶೋಧ ನಡೆಸ್ತಾ ಇದ್ದಾರೆ. ರಾಜ್ಯದ ಗಡಿ ಬಿಟ್ಟು ಹೊರ ರಾಜ್ಯಕ್ಕೆ ಎಸ್ಕೇಪ್ ಆಗಿರುವಂತಹ ಸಾಧ್ಯತೆ ಕೂಡ ಇದೆ. ಆರೋಪಿಯ ಬೆನ್ನು ಬಿದ್ದಂತಹ ಸಿಸಿಬಿ, ವೈಟ್ ಫೀಲ್ಡ್ ಪೊಲೀಸರು ಈ ಸ್ಫೋಟಕ್ಕೆ ಬಳಸಿರುವಂತಹ ರಾಸಾಯನಿಕದ ಮೂಲವನ್ನು ಪತ್ತೆಗೂ ಕೂಡ ಸರ್ಕಸ್ ನಡೆಸ್ತಾ ಇದ್ದಾರೆ. FSL ವರದಿಗಾಗಿ ಚಾತಕ ಪಕ್ಷಿಯಂತೆ ಪೊಲೀಸರು ಕಾಯ್ತಾ ಇದ್ದಾರೆ. ಇನ್ನು ಮತ್ತೊಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. 3 ಕಿಲೋಮೀಟರ್ ರಸ್ತೆಯುದ್ದಕ್ಕೂ ಇರುವಂತಹ CCTV ಕ್ಯಾಮೆರಾಗಳು, ಈ ಎಲ್ಲ ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ರಾಮೇಶ್ವರಂ ಕೆಫೆಯಿಂದ ರಸ್ತೆಯ ಉದ್ದಕ್ಕೂ ಎಲ್ಲೆಲ್ಲಿ CCTV ಕ್ಯಾಮೆರಾಗಳನ್ನು ಬಳಕೆ ಮಾಡಲಾಗಿತ್ತು ಎಲ್ಲವನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಕುಂದಲಹಳ್ಳಿ, ಹೂಡಿ, ITPL ಮುಖ್ಯ ರಸ್ತೆಯಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. 1.5 ದಿನ 20 ತಂಡಗಳಿಂದ CCTV ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡಲಾಗಿದೆ. ಆರೋಪಿಯ ಹೆಜ್ಜೆ ಗುರುತು ಪತ್ತೆ ಹಚ್ಚೋದಕ್ಕೆ ಅಂತ ಖಾಕಿ CCTVಗಳ ಮೊರೆ ಹೋಗಿದೆ.